ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಟ್ಯಾಬ್ಲೋಯಿಲ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕರ ನಡುವೆ ಟ್ಯಾಬ್ಲೋ ಚಿಟಾಪಟ್. ಟ್ಯಾಬ್ಲೋ ಸೈಡ್ ಲೈನ್ ಮಾಡಿದ್ದಾರೆಂದು ಕಾಂಗ್ರೆಸ್ ಆರೋಪ. ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಟ್ಯಾಬ್ಲೋ ಇಲ್ಲ. ಕಾಂಗ್ರೆಸ್ ಬಿಜೆಪಿಯ ನಾಯಕರ ನಡುವೆ ಟ್ಯಾಬ್ಲೋ ಚಿಟಾಪಟ್. ಟ್ಯಾಬ್ಲೋ ಸೈಡ್ ಲೈನ್ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ದಾರೆ. ಕರ್ನಾಟಕದಿಂದ ಮಿಲೆಟ್ಸ್ ಟು ಮೈಕ್ರೋಚಿಪ್ ಈ ಒಂದು ಸ್ತಬ್ಧ ಚಿತ್ರ ಸ್ಥಗಿತವಾಗಿದೆ. 200 ಕಲಾವಿದರು 6 ಕೋಟಿ ವೆಚ್ಚದಲ್ಲಿ ಟ್ಯಾಬ್ಲೋ ವಿನ್ಯಾಸ ಆಯಿತು. 2022ರಲ್ಲಿ ಜಾರಿಗೆ ತಂದಂತಹ ನಿಯಮದಂತೆ ರಾಜ್ಯಕ್ಕಿಲ್ಲ ಅವಕಾಶ. ಚುನಾವಣೆ ಇರುವಂತಹ ರಾಜ್ಯಗಳಿಗೆ ಮಾತ್ರ ಮಣೆ ಹಾಕುತ್ತಾ ಇದ್ದಾರಾ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ನಿಗಿ ಕೆಂಡ. ಇದನ್ನು ಒಪ್ಪಿಕೊಳ್ತೇನೆ ನಾನು. ಏನು ಅಂತಂದ್ರೆ ಯಾವುದೇ ರೀತಿಯ ಸ್ತಬ್ಧ ಚಿತ್ರಗಳನ್ನ ಕೊಟ್ಟಿಲ್ಲ. ಕರ್ನಾಟಕದ ಸ್ತಬ್ಧ ಚಿತ್ರಗಳು ದೆಹಲಿಯ ಕೆಂಪು ಕೋಟೆಯ ಬಾಗಿಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಣಿಸ್ಲೇ ಇಲ್ಲ. ಈ ರೀತಿ ಹಿಂದಿನ ವರ್ಷನೂ ಹಂಗೆ ಆಗಿತ್ತು ಅನ್ಕೊಳ್ತೇನೆ ನಾನು. ಹಿಂದಿನ ವರ್ಷನೂ ಹಂಗೆ ಆಗಿತ್ತು. ಯಾರು ಮಾತಾಡ್ಸೋರು ಇರಲಿಲ್ಲ ಕರ್ನಾಟಕವನ್ನ. ಈ ರೀತಿ ಮಾಡ್ಕೊಂಡು ಹೋದ್ರೆ ಕರ್ನಾಟಕ ಹಿಂಗ್ ನೆಚ್ಕೊಳ್ಳುತ್ತೆ ಕೇಂದ್ರವನ್ನ. ಇಲ್ಲಿ ಕಾಂಗ್ರೆಸ್ ಅವರು ಕೂಡ ಯಾವ್ಯಾವ ಒಂದು ರಾಜ್ಯಗಳಲ್ಲಿ ಚುನಾವಣೆ ಇದೆಯೋ ಆ ರಾಜ್ಯಗಳಿಗೆ ಮಾತ್ರ ಕೊಡಲಾಗಿದೆ ಟ್ಯಾಬ್ಲೋಗಳನ್ನ, ಸ್ತಬ್ಧ ಚಿತ್ರಗಳನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಅವರು ಪ್ರತಿಯೊಬ್ಬರು ಉತ್ತರ ಕೊಡಬೇಕು. ಅಲ್ರಿ ಕರ್ನಾಟಕ ಏನ್ರಿ ಮಾಡಿದೆ? ಇಲ್ಲಿ ಕರ್ನಾಟಕ ಏನು ಮಾಡಿದೆ? 2 ವರ್ಷ ಸ್ತಬ್ಧ ಚಿತ್ರಗಳನ್ನ ಕೊಡ್ತಾ ಇಲ್ಲ. ಯಾಕೆ ಕರ್ನಾಟಕದಲ್ಲಿ ನೋಡುವಂತ ಪ್ಲೇಸಸ್ ಇಲ್ವಾ? ಕರ್ನಾಟಕಕ್ಕೆ ಯಾವುದು ಉಪಯೋಗ ಬರ್ತಾ ಇಲ್ವಾ? ಉಪಯೋಗಕ್ಕೆ ಮಾಡೋದು ಮಾಡ್ತೀರಾ. ಎಲ್ರಿಗೂ ಒಂದೇ ನ್ಯಾಯದಲ್ಲಿ ಮಾಡಿ. ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ನನಗೇನಾಗಬೇಕಾಗಿದ್ದಿಲ್ಲ. ಇಲ್ಲಿ ಮಾಡೋದು ಮಾಡ್ತೀರಾ ಕರೆಕ್ಟ್ ಆಗಿ. ಸ್ತಬ್ಧ ಚಿತ್ರ ಎಲ್ಲರನ್ನು ಮಾಡಿ. ವೈ ಓನ್ಲಿ ಕರ್ನಾಟಕ ಇಲ್ಲ? ನಾವು ಕೂಡ ಇದ್ದೇವಲ್ವಾ? ಕರ್ನಾಟಕ ಎಲ್ಲೋ ಬೇರೆ ದೇಶದ ಬಾರ್ಡರ್ ಅಲ್ಲಿ ಇಲ್ವಲ್ಲ? ಕರ್ನಾಟಕ ಎಲ್ಲೋ ಅಮೆರಿಕದ ಸೈಡ್ ಅಲ್ಲಿ ಐತಾ? ಇಲ್ಲ ಅಲ್ವಾ? ಭಾರತದಲ್ಲೇ ಇದ್ದೀವಲ್ವಾ? ನಾವು ಒಂದೇ ಮಾತ್ರ ಹೇಳ್ತೀವಲ್ವಾ? ಆತ್ಮನಿರ್ಭರ ಭಾರತ ಅಂತ ಹೇಳ್ತೀವಲ್ವಾ? ಇನ್ನೇನಾಗದಿದೆ? ಚುನಾವಣೆ ಇರುವಂತಹ ರಾಜ್ಯಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಷ್ಟು ಕೋಟಿ ಹಾಕಿ ಬೇರೆ ಬೇರೆ ಸ್ತಬ್ಧ ಚಿತ್ರಗಳನ್ನು ಮಾಡ್ತಾ ಇದ್ದೀರಿ. ನಾವೇನು ಪಾಪ ಮಾಡಿದ್ದೀವಿ ಅಲ್ವಾ? ನಾನು ಇವತ್ತು ಲೈವ್ ಅಲ್ಲಿ ಕೂತ್ಕೊಂಡಿದ್ದಾಗ ನನಗೂ ಹಂಗೆ ಅನ್ನಿಸ್ತಿದೆ. ನಾವೇನು ಪಾಪ ಮಾಡಿದ್ದೀವಿ ರೀ ಕರ್ನಾಟಕದವರು? ಯಾಕೆ ಸ್ತಬ್ಧ ಚಿತ್ರ ಕೊಡ್ತಾ ಇಲ್ಲ? ಹಿಂದಿನ ವರ್ಷನೂ ಇಲ್ಲ, ಈ ವರ್ಷನೂ ಇಲ್ಲ. ಕಾರಣ ಏನು? ಕಾರಣ ಕೊಡಿ. ಬಿಜೆಪಿ ಅವರು, ಕರ್ನಾಟಕದಲ್ಲಿರುವಂತ ಬಿಜೆಪಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಡ್ಲೇಬೇಕು ಅವರು. ಬೇರೆ ಆಪ್ಷನ್ ಇಲ್ಲ ನನ್ಗೆ. ಗಣತಂತ್ರದಲ್ಲಿ ಕರ್ನಾಟಕ ಸ್ತಬ್ಧಕ್ಕಿಲ್ಲ ಅವಕಾಶ ಸಿಗದಿರುವುದಕ್ಕೆ ಕಾರಣ ಕೊಟ್ಟಿರುವಂತಹ ಕಾರಣ ತಗೊಂಡು ಏನು ಮಾಡಬೇಕು? ಈಗ ಎಲ್ಲ ಮುಗಿದಿದೆ. ಗಣತಂತ್ರದಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇಲ್ಲ ಅವಕಾಶ ಸಿಗದಿರೋದಕ್ಕೆ ಕಾರಣ ಕೊಟ್ಟಿರುವಂತಹ ಯದುವೀರ್. ಪೆರೇಡ್ನಲ್ಲಿ ರಾಜ್ಯದ ಸ್ತಬ್ಧ ಚಿತ್ರ ಭಾಗವಹಿಸುತ್ತಿಲ್ಲ. ಸರಿಯಾದ ಪತ್ರ ವ್ಯವಹಾರ ನಡೆದಿಲ್ಲ. ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ ಅಂತ ಇವತ್ತು ಗೊತ್ತಾಯ್ತಾ ನಿಮ್ಗಳಿಗೆಲ್ಲ? ಇವತ್ತು ಗೊತ್ತಾಯ್ತಾ? ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಸ್ತಬ್ಧ ಚಿತ್ರಗಳೇ ಇಲ್ಲ.
ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಗೊಂದಲ ಆಗಿದೆ ಅಂತಂದ್ರೆ ಇವತ್ತು ಗೊಂದಲ ನಿವಾರಣೆ ಮಾಡ್ಕೊಂಡು ಕುತ್ಕೊಂತೀರಾ ಸಾಹೇಬ್ರೆ? ಯದುವೀರ್ ಸಾಹೇಬ್ರೆ, ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಇರೋದಿಲ್ಲ. ಮೈಸೂರು ಬಿಜೆಪಿ ಸಂಸದ ಯದುವೀರ್ ಅವರ ಹೇಳಿಕೆ ಇರೋದಿಲ್ಲ ಅಲ್ಲ, ಇಲ್ಲ ಅಲ್ಲಿ. ಸರಿಯಾಗಿ ಪತ್ರ ವ್ಯವಹಾರ ಆಗಿಲ್ಲ ಅಂತಂದ್ರೆ ಮಿಸ್ಟೇಕ್ ಯಾರದ್ದು? ಜನರದ್ದ ಮಿಸ್ಟೇಕು? ಕರ್ನಾಟಕದಲ್ಲಿ ಇರೋರ್ದ ಮಿಸ್ಟೇಕು? ಅಥವಾ ದೆಹಲಿ ತುದಿಯಲ್ಲಿರೋರ್ದ ಮಿಸ್ಟೇಕು? ಕಳಿಸ್ಬೇಕಾಗಿರೋದನ್ನ ನೀವು ಕಳಿಸ್ಬೇಕಾಗಿತ್ತು. ಗೊಂದಲ ಆಗಿದೆ ಅಂದ್ರೆ ಹಿಂದಿನ ವರ್ಷ ಏನಾಗಿತ್ತು? ಹಿಂದಿನ ವರ್ಷ ಏನ್ರಿ ಆಗಿತ್ತು? ನಾವು ಇದ್ದೇವೆ, ನಾವು ಈ ಭೂಮಿ ಮೇಲೆ ಇದ್ದೇವೆ, ಭಾರತದಲ್ಲೇ ಇದ್ದೇವೆ, ನಾವು ಮಾತನಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ. ಏನ್ ಹೇಳೋದು ನೋಡ್ಕೋಬೇಕು. ಏನ್ ಹೇಳೋದು ನೋಡ್ಕೊಬನ್ನಿ. ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರ್ತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರ್ತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರ್ತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಈಗ ಪೆರೇಡ್ನಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆಗಳು ಇರಲಿಲ್ಲ, ನಮ್ಮ ಪತ್ರ ಏನೋ ಆಗಿತ್ತು, ಗೊಂದಲ ಆಗಿತ್ತು ಅಂದರೆ ಇದಕ್ಕೆ ಹೊಣೆ ಹೊತ್ತುಗಳವ್ರು ಯಾರು? ಜನಸಾಮಾನ್ಯರು ಹೊತ್ತುಕೊಳ್ತಾರ ಅಥವಾ ಕೇಂದ್ರದಲ್ಲಿದ್ದವ್ರು ಯಾರು ಹೊತ್ಕೊಂತಾರ? ನಮ್ಮ ಹೆಮ್ಮೆರಿಯದು ಭಾರತದಾದ್ಯಂತ ಟಿವಿ ಚಾನೆಲ್ಗಳನ್ನ ಆನ್ ಮಾಡಿ ಕುತ್ಕೊಳ್ತಾರೆ. ನಮ್ದು ರಾಜ್ಯ ಎಲ್ಲಿದೆ, ನಮ್ಮ ರಾಜ್ಯ ಎಲ್ಲಿದೆ ಅಂತ ಹೇಳಿ. ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತಹ ಚಿತ್ರ ಇಲ್ಲ ಅಂತಂದ್ರೆ, ಟ್ಯಾಬ್ಲೋ ಇಲ್ಲ ಅಂತಂದ್ರೆ ಏನೇ ಹೇಳಬೇಕು? ಪತ್ರ ಸರಿಯಾಗಿಲ್ಲ ಅದೇನೋ ಹೇಳುತ್ತಾರೆ, ಯಾರಿಗೋ ಕಳ್ಳೆವ ಅಂತ ಹೇಳುತ್ತಾರೆ. ಬೇಕಾದಿಲ್ಲ. ಆನ್ಸರ್ ಕೊಡಿ. ಬಿಜೆಪಿ ಅವರೇ ಆನ್ಸರ್ ಕೊಡಬೇಕಿದ್ದಕ್ಕೆ. ಯಾಕೆ ನಮ್ಮಿಂದ ಯಾವುದೇ ಒಂದು ತೆರಿಗೆಗಳು ಹೋಗ್ತಾ ಇಲ್ವಾ ಕೇಂದ್ರಕ್ಕೆ? ಏನು? ನೆಕ್ಸ್ಟ್ ಸ್ಟೋರಿ ಹೋಗೋಣ. ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಟ್ಯಾಬ್ಲೋಗಿಲ್ಲ ಅವಕಾಶ. ಯದುವೀರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಟ್ಯಾಬ್ಲೋಗಳಿಗೆ ಇಲ್ಲ ಅವಕಾಶ. ಯದುವೀರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಬಿಜೆಪಿಗೆ ಮತ ಹಾಕಿದವರು ಸ್ವಲ್ಪ ಯೋಚನೆಯನ್ನ ಮಾಡಿ. ಬಿಜೆಪಿಯವರು ರಾಜ್ಯದ ಪರ ಧ್ವನಿ ಎತ್ತದ ಸಂಸದರು 30ಕ್ಕೂ ಹೆಚ್ಚು ಟ್ಯಾಬ್ಲೋಗಳಿಗೆ ಅವಕಾಶ ನೀಡಲಾಗಿದೆ. ಚುನಾವಣೆ ಇರುವ ರಾಜ್ಯಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ರ ನಾಲಾಯಕ್ ಸಂಸದರು ಅಂತ ಹೇಳಿ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಕಿಡಿಕಾರ್ಲೇಬೇಕು. ಈಗ ಬಿಜೆಪಿ ಅವರು ಇದಕ್ಕೆ ಆನ್ಸರ್ ಮಾಡಲೇಬೇಕು. ನನಗೆ ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಅನ್ನೋದು ಬೇಕಾಗಿಲ್ಲ. ಸ್ತಬ್ಧ ಚಿತ್ರವನ್ನ ಅಲ್ಲಿಟ್ಟಿಲ್ಲ ನೀವು ಅಂತಂದ್ರೆ, ಕರ್ನಾಟಕವನ್ನ ಪ್ರತಿನಿಧಿಸೋರು ಯಾರೂ ಇಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಏನು ಸ್ಥಳಗಳೇ ಇಲ್ವಾ? ಕರ್ನಾಟಕದ ವಿನ್ಯಾಸವೇ ಇಲ್ವಾ? ಕರ್ನಾಟಕ ಯಾವುದಕ್ಕೆ ಸ್ಪೆಷಲ್? ಹಾಗಾದ್ರೆ ನಮಗೆ ಕ್ವಶನ್ ಹುಡ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ಮತ ಇರುವಂತಂದ್ರೆ ಬಿಜೆಪಿ ಎಲ್ಲೆಲ್ಲಿ ಚುನಾವಣೆ ಇದೆಯೋ ಅಲ್ಲಲ್ಲಿ ಮಾತ್ರ ಸ್ತಬ್ಧ ಚಿತ್ರಗಳನ್ನ ಮಾಡಿದ್ದೆ ಅಂತ ಹೇಳಿ ಅವ್ರು ಹೇಳಿದ್ದಕ್ಕಾದ್ರೂ ರಿಟರ್ನ್ ಏನಾದ್ರು ಹೇಳಕ್ಕಾದ್ರೂ ಯಾರು ಮುಂದೆ ಬನ್ನಿ. ಏನ್ ಹೇಳಿದ್ರು ಪ್ರದೀಪ್ ಈಶ್ವರ್ ಅವರು ನೋಡ್ಕೊ ಬನ್ನಿ. ಅಹಿಲ್ಯಾಬಾಯಿ ಹೋಲ್ಕರ್ ಅ ಟೈಮ್ಲೆಸ್. ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಬಿಜೆಪಿ ಅವರಿಗೆ ಕರ್ನಾಟಕ ಕಂಡ್ರೆ ಆಗಲ್ಲ. ಬಿಜೆಪಿಯಿಂದ ಎಲೆಕ್ಟ್ ಆಗಿರೋ ಎಂಪಿಗಳು ನಾಲಾಯಕಗಳು. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡ್ಬೇಕು. ಬಿಜೆಪಿ ಅವರು ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮುಖಾಂತರ ಅವಮಾನ ಮಾಡಿದ್ರು, ಈಗ ರಿಪಬ್ಲಿಕ್ ಡೇ ಅಲ್ಲಿ ಅವಮಾನ ಮಾಡ್ತಿದ್ದಾರೆ. ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಬಿಜೆಪಿ ಅವರಿಗೆ ಕರ್ನಾಟಕ ಕಂಡ್ರೆ ಆಗಲ್ಲ. ಬಿಜೆಪಿಯಿಂದ ಎಲೆಕ್ಟ್ ಆಗಿರೋ ಎಂಪಿಗಳು ನಾಲಾಯಕಗಳು. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡ್ಬೇಕು.
ಬಿಜೆಪಿಯವರು ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮುಖಾಂತರ ಅವಮಾನ ಮಾಡಿದ್ರು, ಈಗ ರಿಪಬ್ಲಿಕ್ ಡೇ ಅಲ್ಲಿ ಅವಮಾನ ಮಾಡ್ತಿದ್ದಾರೆ. ಯಾಕೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಬಿಜೆಪಿಯವರಿಗೆ ಕರ್ನಾಟಕ ಕಂಡ್ರೆ ಆಗಲ್ಲ. ಎಸ್, ಏನು ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಕೇಳುವಂತ ಜಾಗದಲ್ಲಿ ಅವ್ರು ನಿಂತ್ಕೊಂಡು ಕೇಳುತ್ತಾ ಇದ್ದಾರೆ. ಬಂದು ಆನ್ಸರ್ ಕೊಡಿ ಯಾರಾದ್ರೂ ಬಿಜೆಪಿಯಲ್ಲಿರುವಂಥವ್ರು. ಆನ್ಸರ್ ದಟ್. ಒಂದೇ ಒಂದು ಸ್ತಬ್ಧ ಚಿತ್ರವನ್ನ ಕರ್ನಾಟಕದ ಪರವಾಗಿ ಇಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ? ಕತೆ ಏನು? ನಮ್ಮಲ್ಲಿ ಏನು ವಿಶೇಷತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಬಾರಿಯೂ ಕರ್ನಾಟಕದ ಸ್ತಬ್ಧ ಚಿತ್ರ ಯಾಕಿಲ್ಲ? ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಈ ಬಾರಿಯೂ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಇಲ್ಲ ಅವಕಾಶ. ಮೈಸೂರಿನಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ನಾವು ಪತ್ರ ವ್ಯವಹಾರವನ್ನ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೀವಿ. ಸ್ತಬ್ಧ ಚಿತ್ರ ಆಯ್ಕೆ ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಅಂದ್ರೆ, ನಾವು ಪತ್ರವನ್ನ ಬರೆದ್ವಿ, ನಮ್ಮ ವಿಶೇಷತೆಗಳೇನು ಅನ್ನೋದರ ಪತ್ರವನ್ನ ಬರೆದು ಕೇಂದ್ರಕ್ಕೆ ಕಳಿಸಿದೀವಿ. ಕೇಂದ್ರ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಿತ್ತಲ್ಲ, ಆಯ್ಕೆ ಮಾಡ್ಕೊಂಡಿಲ್ಲ ಎನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ನಾಳೆನೂ ಕೂಡ ತಾವು ಬರ್ಕೊಟ್ಟ ಭಾಷಣ ನಾಳೆ ಬರ್ಕೊಡ್ತೀವಿ ನಾವು, ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಡಿಸ್ಕಷನ್ ಇಲ್ಲ ಅಲ್ಲಿ. ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದಲ್ಲ ಸರ್? ನಾವು ಬರ್ಕೊಡ್ತೀವಿ, ಬಟ್ ಅವರು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ಪ್ರತಿಕ್ರಿಯೆಯಲ್ಲಿ ಹೇಳ್ತಾರೆ ಅವರು, ಆ ಸ್ತಬ್ಧ ಚಿತ್ರವನ್ನ ಮಾಡಿ ಅಂತ ಹೇಳಿ ಪರ್ಮಿಷನ್ ಕಳಿಸಿದ್ವಿ ಕೇಂದ್ರಕ್ಕೆ, ಆ ಕೇಂದ್ರದವ್ರು ಯಾರು ಕ್ಯಾರೆ ಅಂದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದು. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ಡೆಸ್ಕ್ ಲೈನ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಜೋಯಲ್, ಈ ಬಾರಿಯೂ ಕೂಡ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲ, ಅವಕಾಶ ಕೊಟ್ಟಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅವರು ಮುಗಿಬಿದ್ದಿದ್ದಾರೆ. ಇದಕ್ಕೆ ಆನ್ಸರ್ ಏನು? ನೀವೇನು ಹೇಳ್ತೀರಿ? ಎಸ್ ಜಾಯಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಾ? ಎಸ್. ಏನು ಅಂತಂದ್ರೆ, ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಸ್ತಬ್ಧ ಚಿತ್ರ ಇಲ್ಲ, ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಭುಗಿಲೆದ್ದಿದೆ. ಕರ್ನಾಟಕ ಏನ್ ನಿಮ್ಗೆ ಕಣ್ಣಿ ಕಾಣಲ್ವಾ ಅಂತ ಕೇಳ್ತಾ ಇದೆ. ಏನು ಮಾಹಿತಿ ಇದೆ ಇದ್ರ ಬಗ್ಗೆ? ಈ ಒಂದು ದೆಹಲಿಯ ಪರೇಡ್ ನಲ್ಲಿ ಪ್ರತಿ ವರ್ಷವೂ ಕೂಡ ಗಣರಾಜ್ಯ ದಿನದಂದು ಏನು ಭಾಗವಹಿಸುವಂತದ್ದು ಸಂಪ್ರದಾಯ. ಈ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಕರ್ನಾಟಕದ ಏನು ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರೆರಚಾಟಕ್ಕೆ ಈಗಾಗಲೇ ಒಂದು ನಾಂದಿ ಹಾಡಿರುವಂತದ್ದು. ರಾಜ್ಯದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿದ್ದಾರೆ. ಇವರು ನಿಜಕ್ಕೂ ಕೂಡ ಜನರ ಪರವಾಗಿ, ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಅಥವಾ ಕೇವಲ ಅವರ ರಾಜಕೀಯ ಒಂದು ಕೆಸರೆರಚಾಟಕ್ಕೆ ಇದು ಸೀಮಿತ ಆಗ್ತಾ ಇರುವಂತದ್ದು. ಹಾಗೇನೆ ಈಗ ನೋಡ್ತಾ ಹೋದ್ರೆ ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ಟ್ಯಾಬ್ಲೋ ಏನಿದೆ, ಸ್ತಬ್ಧ ಚಿತ್ರ, ಇದು ದೆಹಲಿಯ ಈ ಒಂದು ಪರೇಡ್ ನಲ್ಲಿ ಭಾಗವಹಿಸ್ತಾ ಇತ್ತು. ಸೊ ಈ ಒಂದು ಸ್ತಬ್ಧ ಚಿತ್ರ ನೋಡೋಕ್ಕಾಗಿ ರಾಜ್ಯದ ಜನ ಕಾದು ಕುಳಿತುಕೊಂಡಿರ್ತಿದ್ರು. ಸೊ
ಈ ಬಾರಿ ಈ ಒಂದು ಸ್ತಬ್ಧ ಚಿತ್ರಕ್ಕೆ ಅವಕಾಶ ಇಲ್ಲ. ಈ ಬಗ್ಗೆ ಹಲವು ಪ್ರತಿಕ್ರಿಯೆಗಳು ಬರ್ತಾ ಇದಾವೆ, ಪರ ವಿರೋಧದ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ. ಆರೋಪಗಳಿಗೆ ಈಗಿನ ಈ ಒಂದು ವಿಚಾರ ಏನಿದೆ ಇದು ದೊಡ್ಡ ಮಟ್ಟಕ್ಕೆ ಹೈಪ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಹೇಳಿರುವಂತದ್ದು, ಇಲ್ಲಿ ಪತ್ರ ವ್ಯವಹಾರ ಸರಿಯಾಗಿ ಆಗಿಲ್ಲ, ಆ ಕಾರಣದಿಂದ ದೆಹಲಿಯಲ್ಲಿ ಈ ಒಂದು ಪರೇಡ್ ನಲ್ಲಿ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯದುವೀರ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ರೆ ಇಲ್ಲಿ ಸರಿಯಾದ ಪತ್ರ ವ್ಯವಹಾರ ರಾಜ್ಯದಿಂದ ಆಗಿಲ್ಲ, ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಯದುವೀರ್ ಅವರು ಮಾಡ್ತಾ ಇದ್ರೆ, ರಾಜ್ಯದ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ನಾವು ಪತ್ರ ವ್ಯವಹಾರವನ್ನ ಮಾಡಿದ್ದೇವೆ, ಆದ್ರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಇನ್ನೊಂದ್ ಕಡೆ ಸಿಎಂ ಅವರು ಈ ರೀತಿಯಾದಂತ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಕೂಡ ಈ ಬಗ್ಗೆ ಮಾತನಾಡಿದ್ದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ವಿಚಾರವನ್ನು ತೆಗೆದುಕೊಂಡು ಬಿಜೆಪಿಯ ಎಲೆಕ್ಟೆಡ್ ಎಂಪಿಗಳೇನಿದ್ದಾರೆ, ಯಾರೆಲ್ಲ ಸಂಸದರುಗಳಿದ್ದಾರೆ, ಅವರ ಮೇಲೆ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಕ್ಷರಶಃ ಇಲ್ಲಿ ಕೆಂಡ ಕಾರಿದ್ದಾರೆ. ಕರ್ನಾಟಕದ ಜನತೆಗೆ ಅರ್ಥ ಆಗ್ಬೇಕು, ನೀವೆಲ್ಲ ಏನು ಒಂದು ಆಯ್ಕೆ ಮಾಡಿ ಕಳ್ಸಿದಿರ ಎಂಪಿಗಳನ್ನ, ಅವರುಗಳು ಈ ವಿಚಾರದಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವ್ರದ್ದೇ ಆದಂತ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಇಷ್ಟೆಲ್ಲ ಅಂದ್ರೆ ಬಿಜೆಪಿಗೆ ಎಲೆಕ್ಟ್ ಮಾಡಿದಂತ ಎಂಪಿಗಳು ಈ ಬಗ್ಗೆ ಯಾವುದೇ ರೀತಿಯಂತ ಒಂದು ಯೋಚನೆ ಕೂಡ ಮಾಡ್ತಾ ಇಲ್ಲ. ಸೊ ಇಲ್ಲಿ ಈ ಜನ ನಿಜಕ್ಕೂ ಕೂಡ ಈ ಬಗ್ಗೆ ಯೋಚನೆ ಮಾಡ್ಬೇಕು, ನೀವೇ ಆಯ್ಕೆ ಮಾಡಿ ಕಳಿಸಿದಂತ ಪ್ರತಿನಿಧಿಗಳು. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಎಂಪಿಗಳು, ರಾಜ್ಯದ ವಿಚಾರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಒಂದು ದಾಟಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಮಾತಾಡಿರುವಂತದ್ದು ಏನೇ ಆದ್ರೂ ಕೂಡ ಬಿಜೆಪಿಯವರು ತಮ್ಮ ಕೇಂದ್ರ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಂಡ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಅದೇನೇ ಆದ್ರೂ ಕೂಡ ಮಿಲೆಟ್ ಮೈಕ್ರೋ ಚಿಪ್ ಅನ್ನುವಂತಹ ಒಂದು ಒಳ್ಳೆಯ ಅದ್ಭುತವಾದಂತ ಥೀಮ್ ಇಟ್ಕೊಂಡು ಒಂದು ವಿಷಯಾಧಾರಿತ ಒಂದು ಟ್ಯಾಬ್ಲೋ ಏನಿತ್ತು ಸ್ತಬ್ಧ ಚಿತ್ರ, ಈ ಬಾರಿ ಅದು ಕರುನಾಡ ಜನತೆಗೆ ನೋಡೋಕೆ ಅವಕಾಶ ಸಿಗದಂತಹ ಒಂದು ದೌರ್ಭಾಗ್ಯ. ನಿಜಕ್ಕೂ ಕೂಡ ರಾಜಕಾರಣಿಗಳು ಕೇವಲ ರಾಜಕಾರಣ ಮಾಡುವತ್ತ ಮಾತ್ರ ಬ್ಯುಸಿ ಆಗಿದ್ದಾರೆ. ನಿಜಕ್ಕೂ ಕರ್ನಾಟಕದ ಜನತೆಗೆ ಅವರ ಒಂದು ಮನಸ್ಥಿತಿಗೆ ಅವರ ಒಂದು ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಉಂಟು ಮಾಡುವಂತ ಕೆಲಸವನ್ನ ರಾಜ್ಯದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತ ದೂರುವುದಂತಲ್ಲ, ಕೇಂದ್ರ ಸರ್ಕಾರಕ್ಕೆ ಪ್ರತಿನಿಧಿಗಳಾಗಿರುವಂತವ್ರು ಅಂದ್ರೆ ಎಂಪಿಗಳಾಗಿ ಆಯ್ಕೆ ಆದಂತವ್ರು ಅಥವಾ ಇಲ್ಲಿ ಮಿನಿಸ್ಟರ್ಗಳಾಗಿ ಆಯ್ಕೆ ಆದಂತವ್ರು ಅಂತಲ್ಲ, ಎಲ್ಲರೂ ಕೂಡ ಹೊಣೆಗಾರರೇ. ಯಾಕೆ ಅಂತಂದ್ರೆ ಅಂತಿಮವಾದಂತ ಫಲಿತಾಂಶ ನಮ್ಗೆ ಮುಖ್ಯ ಆಗುತ್ತೆ. ಫಲಿತಾಂಶ ಏನಪ್ಪಾ ಅಂತಂದ್ರೆ ಇವತ್ತು ದೆಹಲಿಯಲ್ಲಿ ಈ ಒಂದು ಪರೇಡ್ ನಲ್ಲಿ ನಮ್ಮ ಸ್ತಬ್ಧ ಚಿತ್ರ ಇಲ್ಲ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ಕಾವ್ಯ.